ಕೋಲಾರದಲ್ಲಿ ನಟ ವಿಷ್ಣುವರ್ಧನ್ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಯಿತು. ನಲ್ಲೂರಮ್ಮ ಮಕ್ಕಳ ಆಶ್ರಮದಲ್ಲಿ ವಿಷ್ಣುವರ್ಧನ್ ಫೋಟೋಗೆ ಅಭಿಮಾನಿಗಳು ಪೂಜೆ ಸಲ್ಲಿಸಿದರು. ಆಶ್ರಮದ ಮಕ್ಕಳಿಗೆ ತಿಂಡಿ ಊಟ ಬಡಿಸಿ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಿಸಲಾಯಿತು. ಮತ್ತೆ ಹುಟ್ಟಿ ಬನ್ನಿ ಅಂತ ಮಕ್ಕಳು ಪ್ರಾರ್ಥನೆ ಸಲ್ಲಿಸಿದರು. ಬೆಳಗಾವಿಯಲ್ಲಿ ಗಣಪತಿ ವಿಸರ್ಜನೆಯ ವೇಳೆ ಲಂಬಾಣಿ ತಾಂಡಾ ಮಹಿಳೆಯರ ಜೊತೆ ಕಾಂಗ್ರೆಸ್ ಶಾಸಕ ಸಖತ್ ಸ್ಟೆಪ್ ಹಾಕಿದ್ದಾರೆ. ಜನಪದ ಹಾಡಿಗೆ ಸವದತ್ತಿ ಕಾಂಗ್ರೆಸ್ ಶಾಸಕ ವಿಶ್ವಾಸ್ ವೈದ್ಯ ನೃತ್ಯ ಮಾಡಿದ್ದಾರೆ. ಲಂಬಾಣಿ ಉಡುಗೆ ತೊಟ್ಟ ಮಹಿಳೆಯರ ಜೊತೆಗೆ ಶಾಸಕರು ಕುಣಿದು ಕುಪ್ಪಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಕಾರು ಬೈಕ್ ರೋಡ್ ರೇಜ್ ಪ್ರಕರಣ ಆಯಿತು. ಇದೀಗ ಬಿಎಂಟಿಸಿ ಬಸ್ ಅಡ್ಡಗಟ್ಟಿ ಯುವಕನೋರ್ವ ಕಿರಿಕ್ ಮಾಡಿದ್ದಾನೆ. ಎಂಜಿ ರೋಡ್ನ ನಡು ರಸ್ತೆಯಲ್ಲೇ ಬೈಕ್ ನಿಲ್ಲಿಸಿ ಹುಚ್ಚಾಟ ಆಡಿದ್ದಾನೆ. ಬಿಎಂಟಿಸಿ ಬಸ್ ಮುಂಭಾಗ ಬೈಕ್ ನಿಲ್ಲಿಸಿ ಒಂಥರ ದೌಲತ್ತು ತೋರಿಸಿದ್ದಾನೆ. ಬಿಎಂಟಿಸಿ ಬಸ್ ಮುಂದೆ ಬೇಕಾಬಿಟ್ಟಿ ಚಾಲನೆ ಮಾಡಿ ಪ್ರಯಾಣಿಕರಿಗೆ ಕಿರಿಕಿರಿ ತೊಂದರೆ ನೀಡಿದ್ದಾನೆ. ಯುವಕನ ಹುಚ್ಚಾಟದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸದ್ದು ಮಾಡ್ತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ಆಂಬ್ಯುಲೆನ್ಸ್ ಸಿಬ್ಬಂದಿ ಅಮಾನವೀಯ ವರ್ತನೆ ತೋರಿದ್ದಾರಂತೆ. ಮಡಿಕೇರಿಯ ಜಿಲ್ಲಾ ಆಸ್ಪತ್ರೆ ಬಳಿ ರೋಗಿ ಸಂಬಂಧಿಕರಿಂದಲೇ ಆಂಬ್ಯುಲೆನ್ಸ್ ಸ್ವಚ್ಛಗೊಳಿಸಿರುವ ಆರೋಪ ಕೇಳಿಬಂದಿದೆ. ಸೋಮವಾರಪೇಟೆಯಿಂದ ಮಡಿಕೇರಿಗೆ ರೋಗಿ ಕರೆತಂದ ಸಂಬಂಧಿಯಿಂದಲೇ ಆಂಬ್ಯುಲೆನ್ಸ್ ಕ್ಲೀನ್ ಮಾಡಿಸಿದ್ದಾರೆ. ಸಿಬ್ಬಂದಿ ಅಮಾನವೀಯ ವರ್ತನೆಯ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮುಂಬೈನಿಂದ ಬೆಂಗಳೂರಿಗೆ ಆಗಮಿಸಿದ ಬಾಲಿವುಡ್ ನಟಿ ಹಾಗೂ ಭರತನಾಟ್ಯ ಕಲಾವಿದೆ ಸುಧಾ ಚಂದ್ರನ್ ಅವರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಲಾಯಿತು. ಮೈಸೂರಿನಲ್ಲಿ ಚಿತ್ರೀಕರಣ ಹಾಗೂ ಬೆಂಗಳೂರಿನ ಗಣೇಶ ಉತ್ಸವದಲ್ಲಿ ಭಾಗವಹಿಸಲು ಬಹುಭಾಷಾ ನಟಿ ಆಗಮಿಸಿದ್ದಾರೆ. ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅಭಿಮಾನಿಗಳು ಸ್ವಾಗತ ಕೋರಿದರು. ಮಾಜಿ ಶಾಸಕ ವೆಂಕಟರೆಡ್ಡಿ ಮುದ್ನಾಳ್ ಅವರು ವಿಧಿವಶರಾಗಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅಂತಿಮ ದರ್ಶನ ಪಡೆದು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ವೆಂಕಟರೆಡ್ಡಿ ಮುದ್ನಾಳ್ ಅವರು ಹಿರಿಯರು, ನಿನ್ನೆ ಹೃದಯಾಘಾತದಿಂದ ದೂರವಾಗಿದ್ದಾರೆ. ಅವರ ಅಗಲಿಕೆಯಿಂದ ಬಿಜೆಪಿಗೆ ದೊಡ್ಡ ಶಕ್ತಿ ಕಳೆದುಕೊಂಡಂತಾಗಿದೆ. ಪಕ್ಷ ಸಂಘಟನೆಯಲ್ಲಿ ಪ್ರಾಮಾಣಿಕವಾಗಿ ಶ್ರಮ ವಹಿಸಿದವರು. ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಆ ಭಗವಂತ ಕರುಣಿಸಲಿ ಅಂತ ಹೇಳಿದ್ದಾರೆ. ನಟ ವಿಷ್ಣುವರ್ಧನ್ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿಯತ್ತ ಆಗಮಿಸಿದ್ರು. ಪೊಲೀಸರು ಸ್ಟುಡಿಯೋ ಗೇಟ್ನಲ್ಲೇ ಸಂಘಟಕರನ್ನ ತಡೆದಿದ್ದಾರೆ. ವಿಷ್ಣುವರ್ಧನ್ ಸಂಘಟಕರನ್ನ ಹೊರತುಪಡಿಸಿ ಉಳಿದ ಅಭಿಮಾನಿಗಳಿಗೆ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ. ನಿಮಗೆ ಕೋರ್ಟ್ ತಡೆಯಾಜ್ಞೆ ಇದೆ ಅಂತ ಹೇಳಿ ಸಂಘಟಕರನ್ನ ಪೊಲೀಸರು ಒಳಗೆ ಬಿಡದೆ ತಡೆದಿದ್ದಾರೆ. ಶ್ರೀನಿವಾಸ್, ರಾಜುಗೌಡ ಸೇರಿದಂತೆ ಅನೇಕರನ್ನ ತಡೆ ಹಿಡಿಯಲಾಗಿದೆ. ಜೈಲಿನಲ್ಲಿ 3 ಪಕ್ಷದ ನಾಯಕರು ಕಂಬಿ ಎಣಿಸುತ್ತಿದ್ದಾರೆ. ಯಾರನ್ನ ದೂರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಾಲ್ಮೀಕಿ ನಿಗಮದ ಹಗರಣದ ಕೇಸ್ನಲ್ಲಿ ಕಾಂಗ್ರೆಸ್ ಶಾಸಕ ನಾಗೇಂದ್ರ ಜೈಲು ಪಾಲಾಗಿದ್ದಾರೆ. ಅತ್ಯಾಚಾರ ಪ್ರಕರಣದಲ್ಲಿ ಜೆಡಿಎಸ್ ಮಾಜಿ ಎಂಪಿ ಪ್ರಜ್ವಲ್ ರೇವಣ್ಣ ಕಂಬಿ ಎಣಿಸುತ್ತಿದ್ದಾರೆ. ಇನ್ನು ಅಣ್ಣ ಸೂರಜ್ ರೇವಣ್ಣ ಕೂಡ ಜೈಲು ಸೇರಿ ಸದ್ಯ ಜಾಮೀನಿನ ಮೇಲೆ ಹೊರ ಬಂದಿದ್ದಾರೆ. ಇದರ ನಡುವೆ ಬಿಜೆಪಿ ಶಾಸಕ ಮುನಿರತ್ನ ಜಾತಿ ನಿಂದನೆಯ ಕೇಸ್ನಲ್ಲಿ ಜೈಲು ಸೇರಿದ್ದಾರೆ. ಹೀಗಾಗಿ ಯಾವ ಪಕ್ಷದವರು ಜೈಲು ವಿಚಾರವಾಗಿ ದೂರುತ್ತಿಲ್ಲ. ಜಾತಿ ನಿಂದನೆ ಕೇಸ್ನಲ್ಲಿ ಶಾಸಕ ಮುನಿರತ್ನ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. ಜೈಲು ಅಧಿಕಾರಿಗಳು ಖೈದಿ ನಂಬರ್ 9141 ನೀಡಿದ್ದಾರೆ. ನಿನ್ನೆ ರಾತ್ರಿ ಜೈಲೊಳಗೆ ಎಂಟ್ರಿ ಆಗ್ತಾ ಇದ್ದ ಹಾಗೆಯೇ ಮುನಿರತ್ನ ಕಣ್ಣೀರು ಹಾಕಿದ್ರಂತೆ. ಶಾಸಕನಾಗಿ ಹೈಫೈ ಲೈಫ್ ಲೀಡ್ ಮಾಡಿದ್ದ ಮುನಿರತ್ನಗೆ ಜೈಲಿನಲ್ಲಿ ತಳಮಳ ಶುರುವಾಗಿದೆ. ರಾತ್ರಿ ಇಡೀ ನಿದ್ದೆ ಮಾಡದೆ ಒಬ್ಬಂಟಿಯಾಗಿ ಕುಳಿತಿದ್ರಂತೆ. ಯಾರ ಬಳಿಯೂ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರೆ ಅಂತ ಜೈಲು ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಜಾತಿ ನಿಂದನೆ ಹಾಗೂ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಮುನಿರತ್ನ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೆಯಲಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ. ಮುನಿರತ್ನ ಜಾಮೀನು ಅರ್ಜಿಗೆ ಪೊಲೀಸರು ಆಕ್ಷೇಪಣೆ ಸಲ್ಲಿಸಲಿದ್ದು, ಮುನಿರತ್ನಗೆ ಬೇಲ್ ಸಿಗುತ್ತಾ ಅಥವಾ ಜೈಲೇ ಗತಿನಾ ಅನ್ನೋದು ಇವತ್ತು ಗೊತ್ತಾಗಲಿದೆ. ಮಲೆನಾಡಿನಲ್ಲಿ ಕಾಡಾನೆಗಳ ಉಪಟಳ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಮೂಡಿಗೆರೆ ತಾಲೂಕಿನ ಹಲವೆಡೆ ಒಂಟಿ ಸಲಗ ಬಿಂದಾಸ್ ಆಗಿ ಓಡಾಡ್ತಿದೆ. ಮುದ್ರೆಮನೆ, ಅಂಗಡಿ, ಉಗ್ಗೆಹಳ್ಳಿ ಸುತ್ತಮುತ್ತ ಕೃಷಿ ಭೂಮಿಗಳನ್ನು ಹಾನಿ ಮಾಡ್ತಾ ಇದೆ. ಕಾಡಾನೆ 2-3 ದಿನದಿಂದ ಬೀಡು ಬಿಟ್ಟಿದ್ದು ಜನರು ಜಮೀನು, ತೋಟಗಳಿಗೆ ಹೋಗೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಬೆಳೆ ಹಾನಿಗೆ ಪರಿಹಾರ ಸಿಗ್ತಾ ಇಲ್ಲ, ಸ್ಥಳಾಂತರ ಕೂಡ ಮಾಡ್ತಾ ಇಲ್ಲ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಅರಣ್ಯ ಇಲಾಖೆಯ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಬೆಳಗಾವಿಯಲ್ಲಿ ಚವಾಟ ಗಲ್ಲಿ ಗಣೇಶೋತ್ಸವ ಮಂಡಳಿ ಸದಸ್ಯರು ಪ್ರತಿಭಟನೆ ನಡೆಸಿದರು. ಪ್ರತಿ ವರ್ಷ ಹೋಗುವ ಮಾರ್ಗದಲ್ಲಿ ಅವಕಾಶ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿ ಕೆಲವರು ಬಂದು ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಪೊಲೀಸರು ಅನುಮತಿ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಅಂತ ಪ್ರತಿಭಟನೆಗೆ ಮುಂದಾಗಿದ್ದಾರಂತೆ. ಬೆಂಗಳೂರಿನ ರಸ್ತೆಗಳಿಗೆ ನೀವು ಕಾಲಿಟ್ಬಿಟ್ರೆ ನರಕ ದರ್ಶನ ಆಗುತ್ತೆ. ಕಾರಣ ಗುಂಡಿಗಳೇ ನಿಮ್ಮನ್ನ ಸ್ವಾಗತ ಮಾಡುತ್ತೆ. ಅಷ್ಟರ ಮಟ್ಟಿಗೆ ಬೆಂಗಳೂರಿನ ರಸ್ತೆಗಳು ಹಾಳಾಗಿ ಹೋಗಿದೆ.
ಸ್ವತಃ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು ಹೇಳ್ತಾರೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ. ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅನ್ನೋದನ್ನ ಮತ್ತೆ ಮತ್ತೆ ನಾವು ಪ್ರಶ್ನೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ದೃಶ್ಯ ಗಮನಿಸ್ತಾ ಇದ್ದೀವಿ. ಮಾರಪ್ಪನ ಪಾಳ್ಯದ ನರಕ ದರ್ಶನ. ರಸ್ತೆಯಲ್ಲಿ ವಾಹನ ಸವಾರು ಕಾಲಿಟ್ರೆ ಸಾಕು, ಗುಂಡಿಗಳೇ ನಿಮ್ಮನ್ನ ಸ್ವಾಗತ ಮಾಡುತ್ತೆ. ಎಲ್ಲಾದ್ರೂ ರೋಡ್ ಇದೆಯಾ ಅಂತ ಹುಡುಕಬೇಕು, ಕಾರಣ ಸಂಪೂರ್ಣ ಗುಂಡಿಮಯ ಆಗಿದೆ ರಸ್ತೆ. ದೃಶ್ಯ ನೋಡ್ತಾ ಇದ್ದೀವಿ. ಹೇಗಿದೆ ಆ ರಸ್ತೆಯ ಅವ್ಯವಸ್ಥೆ ಅನ್ನೋದ್ರ ಬಗ್ಗೆ ನನ್ನ ಸಹೋದ್ಯೋಗಿ ರಂಜಿತ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಗುಂಡಿಯನ್ನು ಮುಚ್ಚಿದಾರ ಅಂತ ಕೇಳಿದ್ರೆ ನೋಡಿ, ಗುಂಡಿ ಮುಚ್ಚಿದಾರ ಅಂತ ಹೇಳಿ ನೀವೇ ನೋಡ್ಬೇಕಿಲ್ಲಿ. ಇಲ್ಲಿ ಗುಂಡಿ ಮಧ್ಯೆ ರಸ್ತೆಯನ್ನು ಹುಡುಕ್ಬೇಕಾದಂಥ ಪರಿಸ್ಥಿತಿ ಇದೆ ನೋಡಿ. ಇದು ರಸ್ತೆ, ಇದು ತಣಕಾಡ್ಕೊಂಡು ಹೋಗ್ತಾ ಇರುವಂಥ ವಾಹನಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆಯಲ್ಲಿ ಧೂಳು, ಪ್ರಮುಖವಾದಂಥ ಮಾರ್ಗ. ಯಾಕಂತ ಹೇಳಿದ್ರೆ ಹೈವೇಯಿಂದ ಕನೆಕ್ಟ್ ಆಗುವಂಥ ಮಾರ್ಗ. ಅಲ್ಲೊಂದು ವೆಹಿಕಲ್ ಬರ್ತಾ ಇದೆ, ಬಹುಶಃ ಒಂದು BBMP ವೆಹಿಕಲ್ ಅನ್ಸುತ್ತೆ. ಆ ವೆಹಿಕಲ್ ಎಷ್ಟು ತುಣಕಾಡ್ಕೊಂಡು ಬರ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಕೆಳಗಿಳಿಸುವಾಗ ಎಷ್ಟು ಅಧ್ವಾನ ಆಗಿದೆ ಅನ್ನೋದು ನೀವೇ ನೋಡಿ. ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಸ್ಕೂಲ್ ವೆಹಿಕಲ್ಗಳು, ಹಾಗೆ ಕಿರಿಯರೆಲ್ಲರೂ ಕೂಡ ಓಡಾಡುವಂಥ ಈ ರಸ್ತೆ ಎಷ್ಟು ಅಧ್ವಾನ ಆಗಿದೆ ಅಂತ ಹೇಳಿದ್ರೆ ಅಲ್ಲೊಂದು ಕಾರ್ ಬರ್ತಾ ಇದೆ. ಆ ಕಾರ್ ಎಷ್ಟು ಅಧ್ವಾನ ಪಟ್ಕೊಂಡು ಬರ್ತಾ ಇದೆ ಅನ್ನೋದನ್ನು ಗಮನಿಸ್ಬೋದು ನೀವು. ಅದರ ಹಿಂದೆ 2 ವೀಲರ್ನಲ್ಲಿ ಯಾರಾದರೂ ಬರುವವರಿದ್ದರೆ ಅವರ ಪರಿಸ್ಥಿತಿ ಹೇಳತೀರದು. ಎಲ್ಲ ಕಾಯಿಲೆ ಕಸಾಲೆಗಳು, ನಾವು ನಿಫಾ ಬಗ್ಗೆ ಮಾತಾಡ್ತೀವಿ, ಮಣ್ಣು ಮಸಿ ಅದು ಇದು ಅಂತ ಹೇಳಿ ಎಲ್ಲ ಮಾತಾಡ್ತೀವಲ್ಲ. ಆದರೆ ಈ ರಸ್ತೆಯಲ್ಲಿ ನೀವು ಒಂದು ಸಲ ಪ್ರಯಾಣ ಮಾಡಿದರೆ ಸಾಕು, ನಿಮಗೆ ಕೊರೋನಾ, ಮತ್ತೊಂದು ಮಗದೊಂದು ಎಲ್ಲ ಅಡ್ಕಾಯಿಸ್ಕೊಂಡು ಬಿಡುತ್ತೆ. ಅಂಥ ರಸ್ತೆ. ನಮ್ಮನ್ನು ಆಳುವಂಥ ಸರ್ಕಾರ ನಮಗೆ ಕೊಡಬೇಕಾದಂಥ ಮೂಲ ಸೌಕರ್ಯಗಳ ಬಗ್ಗೆ ನಾವು ಮಾತಾಡ್ತೀವಿ. ಆದರೆ ಕೊಟ್ಟಿರೋ ಮೂಲ ಸೌಕರ್ಯ ಹೆಂಗಿದೆ ಅಂತ ಕೇಳಿದರೆ ನೋಡಿ, ಅದಕ್ಕೆ ಸಾಕ್ಷಿ ಕೃಷ್ಣಾನಂದಪುರದ ಈ ರಸ್ತೆ. ಕೃಷ್ಣಾನಂದಪುರದ ಕೈಗಾರಿಕಾ ಪ್ರದೇಶಕ್ಕೆ ಕನೆಕ್ಟ್ ಆಗುವಂಥ ಈ ರಸ್ತೆ, ಅಕ್ಕಪಕ್ಕ IT ಕಂಪನಿಗಳು ಮತ್ತು ಕೈಗಾರಿಕಾ ಪ್ರದೇಶ. ಇಲ್ಲಿ ನೂರಾರು ಜನ, ಸಾವಿರಾರು ಜನ ಕೆಲಸ ಮಾಡೋರಿದ್ದಾರೆ ನೋಡಿ. ನಿಮ್ಮ ಮನೆಯವರು, ನಿಮ್ಮ ಮನೆ ಮಕ್ಕಳು, ನಿಮ್ಮ ಮನೆ ಹಿರಿಯರು ಇದೇ ರೀತಿ ರಸ್ತೆಯಲ್ಲಿ ಓಡಾಡುವಾಗ ಅವರಿಗೇನಾದರೂ ಹೆಚ್ಚು ಕಮ್ಮಿಯಾಗಿ ಅಪಘಾತ ಮತ್ತೊಂದು ಮಗದೊಂದಾದರೆ ಯಾರೀ ಹೊಣೆ? ರಿಪಬ್ಲಿಕ್ ಕನ್ನಡ ಬೆಂಗಳೂರಿನ ಈ ಅಸಲಿ ರಸ್ತೆಗಳೇನಿದಾವಲ್ಲ, ಈ ರಾಕ್ಷಸ ರಸ್ತೆಗಳು, ಗುಂಡಿ ತುಂಬಿರುವಂಥ ರಕ್ಕಸ ರಸ್ತೆಗಳ ಚಿತ್ರಣವನ್ನು ನಿಮ್ಮ ಮುಂದೆ ತೆರೆದಿಡುತ್ತೆ. ಇದಕ್ಕೆ ನೇರ ಕಾರಣ BBMPಯೇ ಇದಕ್ಕೆ ನೇರ ಕಾರಣ. ನೋಡಿದ್ರಲ್ಲ ನೀವು. ಇನ್ನೂ ಕೂಡ ನಾನು ಇದೊಂದು ಸ್ಥಳವಲ್ಲ, ಇನ್ನೂ ಕೂಡ ಬೆಂಗಳೂರಿನ ಹಲವು ಜಾಗಗಳ ರಸ್ತೆಗಳ ಅಸಲಿ ಚಿತ್ರಣವನ್ನು ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನವನ್ನು ಮಾಡ್ತೇನೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಆರೋಪಿ ದರ್ಶನ್ ಸೆಂಚುರಿ ಬಾರಿಸಿದ್ದಾನೆ. ಕೊಲೆ ಕೇಸ್ನಲ್ಲಿ ಕಾಟೇರ ಬಂಧನವಾಗಿ ಇಂದಿಗೆ ಬರೋಬ್ಬರಿ 100ನೇ ದಿನ. ಜೂನ್ 11ರಂದು ಮೈಸೂರಿನಲ್ಲಿ ದರ್ಶನ್ ಬಂಧನವಾಗಿತ್ತು. ಕೊಲೆ ನಡೆದ 60 ಗಂಟೆಯೊಳಗಡೆ ದಾಸನ ಅರೆಸ್ಟ್ ಕೂಡ ಆಗಿತ್ತು. ದರ್ಶನ್ ಅನ್ನ 12 ದಿನ ಕೊಲೆ ಕೇಸ್ ಸಂಬಂಧ ವಿಚಾರಣೆ ನಡೆಸಲಾಗಿತ್ತು. ಬಳಿಕ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ನೀಡಿತ್ತು. ಇದೀಗ ಬಳ್ಳಾರಿ ಜೈಲಲ್ಲಿ ಕರಿಯ ಕಂಬಿ ಎಣಿಸುತ್ತಿದ್ದಾನೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜ್ಯಾತಿಥ್ಯ ಸ್ವೀಕರಿಸಿದ್ದಕ್ಕೆ ದರ್ಶನ್ ಗ್ಯಾಂಗ್ ದಿಕ್ಕಾಪಾಲಾಗಿದೆ. ಈಗ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್, ನಾಗಾ ಅಂಡ್ ಗ್ಯಾಂಗ್ ಸರದಿ. ರೌಡಿ ಶೀಟರ್ ನಾಗಾ ಸೇರಿ 27 ಜನ ಆರೋಪಿಗಳನ್ನು ರಾಜ್ಯದ ಬೇರೆ ಬೇರೆ ಕಾರಾಗೃಹಗಳಿಗೆ ಶಿಫ್ಟ್ ಮಾಡಲಾಗಿದೆ.